Hello everybody. So in this video I'm going to explain the concept corporate governance rating. Corporate governance rating ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಿದ್ದೀನಿ. ಸೊ ಫಸ್ಟ್ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್. It is the rating given by the rating agencies based on various criteria or parameters. ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್ ಏನಿದೆ, ಇಟ್ ಇಸ್ ದ ರೇಟಿಂಗ್ ಗಿವನ್ ಬೈ ದ ರೇಟಿಂಗ್ ಏಜೆನ್ಸೀಸ್. ಕೆಲವೊಂದು ರೇಟಿಂಗ್ ಏಜೆನ್ಸೀಸ್ ಇದೆ, ಲೈಕ್ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅಂತ ಹೇಳ್ಬಿಟ್ಟು ಹೀಗೆ ಕೆಲವೊಂದು ರೇಟಿಂಗ್ ಏಜೆನ್ಸೀಸ್ ಇದೆ. ಅವರು ಕಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯನ ಕನ್ಸಿಡರ್ ಮಾಡ್ತಾರೆ ಬೇಸ್ಡ್ ಆನ್ ಸರ್ಟನ್ ಕ್ರೈಟೀರಿಯಾಸ್. ಕೆಲವೊಂದು ಕ್ರೈಟೀರಿಯಾದ ಬೇಸ್ ಮೇಲೆ, ಕೆಲವೊಂದು ಪ್ಯಾರಾಮೀಟರ್ಸ್ನ ಬೇಸ್ ಮೇಲೆ ರೇಟಿಂಗ್ನ ಏನು ಕೊಡ್ತಾರೆ ಅದನ್ನ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್ ಅಂತ ಕರೀತಾರೆ. ಸೊ ವಾಟ್ ಆರ್ ಆಲ್ ದ ಪ್ಯಾರಾಮೀಟರ್ಸ್ ವಿಚ್ ವಿಲ್ ಬಿ ಕನ್ಸಿಡರ್ಡ್ ಬೈ ದ ರೇಟಿಂಗ್ ಏಜೆನ್ಸೀಸ್ ವೈಲ್ ಗಿವಿಂಗ್ ದ ರೇಟಿಂಗ್. ರೇಟಿಂಗ್ ಕೊಡುವಾಗ ಯಾವುದೆಲ್ಲ ಪ್ಯಾರಾಮೀಟರ್ಸ್ ಅಂದರೆ ಲೈಕ್ ರಿಲೇಷನ್ಶಿಪ್ ವಿತ್ ಸ್ಟೇಕ್ ಹೋಲ್ಡರ್ಸ್. ಅಂದರೆ ಕಂಪನಿ ಅಥವಾ ಆರ್ಗನೈಸೇಷನ್ ತನ್ನ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, ಅಂದರೆ ಕಂಪನಿಗೆ ಯಾರೆಲ್ಲ ರಿಲೇಟೆಡ್ ಇದ್ದಾರೆ ಅವ್ರ ಜೊತೆ ರಿಲೇಷನ್ಶಿಪ್ ಹೇಗೆ ಇಟ್ಕೊಂಡಿದ್ದಾರೆ, ವೆದರ್ ದ ರಿಲೇಷನ್ಶಿಪ್ ಇಸ್ ಗುಡ್, ಆ ರಿಲೇಷನ್ಶಿಪ್ನ ಹೇಗೆ ಇಟ್ಕೊಂಡಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ರೇಟಿಂಗ್ನ ಕೊಡುವಂಥದ್ದು. ಶೇರ್ ಹೋಲ್ಡರ್ಸ್ನ ರೈಟ್ಸ್ನ ಬೇಸ್ ಮೇಲೆ ರೇಟಿಂಗ್ನ ಕೊಡುವಂಥದ್ದು. ಪಬ್ಲಿಕ್ ಡಿಸ್ಕ್ಲೋಷರ್ ಆ್ಯಕ್ಟಿವಿಟೀಸ್. ಅಂದರೆ ಪಬ್ಲಿಕ್ ಡಿಸ್ಕ್ಲೋಷರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ದ ಕಂಪನಿ should be transparent and it should disclose all the information to all the stakeholders. ಎಲ್ಲ ಸ್ಟೇಕ್ಹೋಲ್ಡರ್ಸಿಗೆ ಎಲ್ಲ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಆ ಡಿಸ್ಕ್ಲೋಷರ್ ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ರೇಟಿಂಗ್ನ ಕೊಡ್ಬೋದು. ಹಾಗೆ ಕ್ರೆಡಿಬಿಲಿಟಿ ಆಫ್ ದ ಬೋರ್ಡ್, ಹೌ ಕ್ರೆಡಿಬಲ್ ದ ಬೋರ್ಡ್ ಆಫ್ ಡಿರೆಕ್ಟರ್ಸ್ ಆರ್. ಅವ್ರ ಕ್ರೆಡಿಬಿಲಿಟಿ ಹೇಗಿದೆ, ಆರ್ ದೇ ನಾಲೆಜಬಲ್, ಆರ್ ದೇ ಸ್ಕಿಲ್ಫುಲ್, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಎಕ್ಸ್ಪರ್ಟೈಸ್ ಹೇಗಿದೆ, ಎಫಿಷಿಯೆಂಟ್ ಇದ್ದಾರೆ. ಸೊ ಇದರ ಬೇಸ್ ಮೇಲೆ ಈ ಎಲ್ಲ ಪ್ಯಾರಾಮೀಟರ್ಸ್ ಅಥವಾ ಕ್ರೈಟೀರಿಯಾಸ್ ಬೇಸ್ ಮೇಲೆ ರೇಟಿಂಗ್ ಏಜೆನ್ಸೀಸ್ ರೇಟಿಂಗ್ನ ಕೊಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್. ಸೊ ವಾಟ್ ಇಸ್ ದ ಬೆನಿಫಿಟ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್? ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್ನ ಬೆನಿಫಿಟ್ ಏನಂತ ಹೇಳಿದ್ರೆ, ಫ್ರಮ್ ದ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಏನಾಗುತ್ತೆ ಅಂದರೆ, ಇಫ್ ದ ರೇಟಿಂಗ್ ಇಸ್ ಗುಡ್, ಇಫ್ ದ ಕಾರ್ಪೊರೇಟ್ ರೇಟಿಂಗ್ ಆಫ್ ದ ಆರ್ಗನೈಸೇಷನ್ ಇಸ್ ಗುಡ್, then the reputation of the company will increase in the market. ಮಾರ್ಕೆಟಲ್ಲಿ ಕಂಪನಿಯ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿಯ ರೇಟಿಂಗ್ ಹೈಯೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ, ಅವ್ರ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಆ ಕಂಪನಿಗೆ ಏನಾದರೂ ಬಂಡವಾಳ ಬೇಕಾದರೆ, ಕ್ಯಾಪಿಟಲ್ ಬೇಕಾದವಾಗ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ಆ ಶೇರ್ಸ್ ಹಾಟ್ ಕೇಕ್ಸ್ ರೀತಿ ಸೇಲ್ ಆಗೋದು. ಯಾಕಂದರೆ ರೇಟಿಂಗ್ ಚೆನ್ನಾಗಿರೋದ್ರಿಂದ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಓಕೆ ಆ ರೇಟಿಂಗ್ ಚೆನ್ನಾಗಿದೆ, ಕಂಪನಿ ರೇಟಿಂಗ್ ಚೆನ್ನಾಗಿದೆ, ಸೊ ಆ ಕಂಪ್ನಿ ಶೇರ್ಸ್ನ ನಾವು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಕಂಪನಿಲೆಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು. ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಮೂವಿಗೆ ಸಂಬಂಧಪಟ್ಟ ಹಾಗೆ ಪೇಪರಲ್ಲಿ ರಿವ್ಯೂಸ್ ಬರುತ್ತೆ. ರಿವ್ಯೂಸ್ ಹೇಗೆ ಅಂದರೆ ಸ್ಟಾರ್ಸಲ್ಲಿ 5 ಸ್ಟಾರ್ಸ್, 3 ಔಟ್ ಆಫ್ 5, 2 ಔಟ್ ಆಫ್ 5 ಈ ರೀತಿ ಎಲ್ಲ ರೇಟಿಂಗ್ಸ್ನ ಕೊಡ್ತಾರೆ. ಕೆಲವೊಬ್ರು ಸ್ಟಾರ್ಸಲ್ಲಿ ಕೊಡ್ತಾರೆ, ಕೆಲವೊಬ್ಬರು ಈ ರೀತಿ 2/3, 1/5, 2/5 ಅಂದರೆ ಔಟ್ ಆಫ್ 5 ಪಾಯಿಂಟ್ಸ್ 2 ಪಾಯಿಂಟ್ಸ್ ಕೊಡುವಂಥದ್ದು ಈ ರೀತಿ. ಈಗ ಯಾವುದೋ ಮೂವಿಗೆ 5/5 ಔಟ್ ಆಫ್ ಔಟ್ ಕೊಟ್ಟಿರೋ ಅಥವಾ 4.5/5 ಅಂತ ಕೊಟ್ಟಿರೋ ಅಂತ ತಿಳ್ಕೊಳ್ಳಿ. ಅಂದರೆ 5 ಪಾಯಿಂಟ್ಸಲ್ಲಿ 4.5 ಸಿಕ್ಕಿದೆ. ಸೊ ಅದರ ಅರ್ಥ ಏನಂದರೆ, ಓಕೆ ದ ಮೂವಿ ಇಸ್ ಗುಡ್, ಎಕ್ಸಲೆಂಟ್ ಆಗಿದೆ, ಸೊ ಆ ರೀತಿ ಮೂವಿಗೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು. ಈಗ ನೀವು ಅದೇ ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ, ಯಾವ ಕಂಪನಿ ಹೆಚ್ಚು ರೇಟಿಂಗ್ ಸಿಕ್ಕಿದೆ, ಹೈಯೆಸ್ಟ್ ರೇಟಿಂಗ್ ಸಿಕ್ಕಿದೆ, ಆ ಕಂಪ್ನಿಗೆ ಕೂಡ ಕಂಪನಿ ಏನೋ ಶೇರ್ಸ್ ಇಶ್ಯೂ ಮಾಡಿದ್ದೆ ಆದರೆ ಅವ್ರು ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಓಕೆ ಕಂಪ್ನಿಯ ರೇಟಿಂಗ್ ಚೆನ್ನಾಗಿದೆ, ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡೋಣ, ನಮ್ಮ ಹಣಕ್ಕೆ ಏನು ಮೋಸ ಇಲ್ಲ, ಆ್ಯಂಡ್ ಇಟ್ ವಿಲ್ ಬಿ ಮ್ಯಾನೇಜ್ಡ್ ಪ್ರಾಪರ್ಲಿ, ಅದನ್ನ ಸರಿಯಾದ ರೀತಿಯಾಗಿ ಆ ಕಂಪನಿ ಅದನ್ನ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಆಲೋಚನೆಯಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಫ್ರಮ್ ದ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, he will invest in the company in which the rating is good or the rating is excellent. ಅದೇ ನೀವು ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಕಂಪನಿಯ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ನಾವು ಸೆಟ್ಸ್ ಆಫ್ ಇನ್ಫಾರ್ಮೇಷನ್ ಕನ್ಸಿಡರ್ಡ್ ಫಾರ್ ರೇಟಿಂಗ್, ಅಂದರೆ ರೇಟಿಂಗ್ ಮಾಡುವಾಗ ಯಾವುದೆಲ್ಲ ಇನ್ಫಾರ್ಮೇಷನ್ನ ಕನ್ಸಿಡರ್ ಮಾಡ್ತಾರೆ. ಎಕ್ಸಿಸ್ಟಿಂಗ್ CG ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ಫಾರ್ಮೇಷನ್. ಕಾರ್ಪೊರೇಟ್ ಗವರ್ನೆನ್ಸ್ ಇನ್ಫಾರ್ಮೇಷನ್ ಅಂದರೆ ಕಂಪನಿ ಈ ಕಾರ್ಪೊರೇಟ್ ಗವರ್ನೆನ್ಸ್ ಪ್ರಿನ್ಸಿಪಲ್ಸ್ನ ಇಂಪ್ಲಿಮೆಂಟ್ ಮಾಡಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯ ಇನ್ಫಾರ್ಮೇಷನ್ನ ರೇಟಿಂಗಿಗೆ ಕನ್ಸಿಡರ್ ಮಾಡ್ತಾರೆ.
ಆಲ್ ಪಬ್ಲಿಕ್ಲಿ ಡಿಸ್ಕ್ಲೋಸ್ಡ್ ಇನ್ಫಾರ್ಮೇಷನ್. ಪಬ್ಲಿಕ್ಲಿ ಡಿಸ್ಕ್ಲೋಸ್ಡ್ ಅಂತ ಹೇಳಿದ್ರೆ ಯಾವ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಿರ್ತಾರೆ, ಡಿಸೆಮಿನೇಟ್ ಮಾಡಿರ್ತಾರೆ, ಅಂದರೆ ಯಾವ ಇನ್ಫಾರ್ಮೇಷನ್ ಎಲ್ಲರಿಗೆ ಸಿಗೋ ಹಾಗೆ ಮಾಡಿರ್ತಾರೆ, ಅದನ್ನ ಪಬ್ಲಿಕ್ಲಿ ಡಿಸ್ಕ್ಲೋಸ್ಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅದರ ಬೇಸ್ ಮೇಲೆ ರೇಟಿಂಗ್ ಕೊಡುವಂಥದ್ದು. ಹಾಗೆ ಆಲ್ ಪಬ್ಲಿಕ್ಲಿ ಡಿಸ್ಕ್ಲೋಸ್ಡ್ ಇನ್ಫಾರ್ಮೇಷನ್ಸ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಇನ್ವೆಸ್ಟರ್ಸ್. ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಥವಾ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಸಿಗೋ ಹಾಗೆ ನೋಡ್ಕೊಂಡಿದ್ದಾರೆ. ಸೊ ಆ ಇನ್ಫಾರ್ಮೇಷನ್ ಇಟ್ಕೊಂಡು ಇನ್ವೆಸ್ಟರ್ಸ್ ಆ ಇನ್ಫಾರ್ಮೇಷನ್ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ಯಾರ, ಅವ್ರ ಬೆನಿಫಿಟಿಗೆ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಅದರ ಬೇಸ್ ಮೇಲೆ ರೇಟಿಂಗ್ನ ಕೊಡುವಂಥದ್ದು. ಸಿ ಜಿ ಇನ್ಫಾರ್ಮೇಷನ್ ಆನ್ ವಿಚ್ ರೇಟಿಂಗ್ ಈಸ್ ಬೇಸ್ಡ್. ಅಂದರೆ ಈ ರೇಟಿಂಗ್ ಕೊಡುವಾಗ ಯಾವುದೆಲ್ಲ ಇನ್ಫಾರ್ಮೇಷನ್ ಕನ್ಸಿಡರ್ ಮಾಡ್ತಾರೆ ರೇಟಿಂಗ್ ಏಜೆನ್ಸೀಸ್, ಆ ಇನ್ಫಾರ್ಮೇಷನ್ ಕೂಡ ರೇಟಿಂಗ್ಗೆ ಕನ್ಸಿಡರ್ ಆಗುತ್ತೆ. ಆಲ್ ದ ಸಿ ಜಿ ಇನ್ಫಾರ್ಮೇಷನ್ ಲೆಫ್ಟ್ ಇನ್ ಸಿ ಜಿ ರೇಟಿಂಗ್ ರಿಪೋರ್ಟ್. ಅಂದರೆ ಯಾವ ಇನ್ಫಾರ್ಮೇಷನ್ ಕಾರ್ಪೊರೇಟ್ ಗವರ್ನೆನ್ಸ್ ರೇಟಿಂಗ್ ರಿಪೋರ್ಟಲ್ಲಿ ಇರುತ್ತೆ, ಅಂದರೆ ರೇಟಿಂಗ್ ಏಜೆನ್ಸೀಸ್ ತನ್ನ ರಿಪೋರ್ಟಲ್ಲಿ ಯಾವ ಇನ್ಫಾರ್ಮೇಷನ್ನ ಅದು ಡಿಸ್ಕ್ಲೋಸ್ ಮಾಡಿರುತ್ತೆ, ಆ ಇನ್ಫಾರ್ಮೇಷನ್ ಎಲ್ಲ ಇನ್ಫಾರ್ಮೇಷನ್ ಬೇಸ್ ಮೇಲೆ ರೇಟಿಂಗ್ನ ಕೊಡೋ ಸಾಧ್ಯತೆ ಇರುತ್ತೆ. ಹಾಗೆ ರೇಟಿಂಗ್ ಸಿಸ್ಟಮ್ ಕ್ರೈಟೀರಿಯಾ ಆರ್ ಕ್ಯಾಟಗರೀಸ್. ಅಂದರೆ ಯಾವ ಕ್ರೈಟೀರಿಯಾದ ಬೇಸ್ ಮೇಲೆ ಅಥವಾ ಯಾವ ಕ್ರೈಟೀರಿಯಾದ ಬೇಸ್ ಮೇಲೆ ರೇಟಿಂಗ್ನ ಕೊಡ್ತಾರೆ, ಅಥವಾ ಯಾವುದೆಲ್ಲ ಕ್ಯಾಟಗರೀಸ್ ಇದೆ ರೇಟಿಂಗ್ ಕೊಡುವಾಗ ಯಾವುದೆಲ್ಲ ಕ್ಯಾಟಗರೀಸ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಫಸ್ಟ್ ಒನ್ ಇಸ್ ಬೋರ್ಡ್ ಸ್ಟ್ರಕ್ಚರ್ ಆ್ಯಂಡ್ ಅಕೌಂಟಬಿಲಿಟಿ. ಬೋರ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ದ ಸೈಜ್ ಆಫ್ ದ ಬೋರ್ಡ್. ಆ ಬೋರ್ಡಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಹೌ ಕೇಪೇಬಲ್ ದೇ ಆರ್, ಅವರ ಸ್ಕಿಲ್ ಹೇಗಿದೆ, ನಾಲೆಡ್ಜ್ ಹೇಗಿದೆ, ಹೌ ಮಚ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಪೊಸೆಸ್, ಅವರ ಎಕ್ಸ್ಪರ್ಟೈಸ್ ಹೇಗಿದೆ. ಸೊ ಇದರ ಬೇಸ್ ಮೇಲೆ ರೇಟಿಂಗ್ನ ಕೊಡ್ತಾರೆ. ಅಕೌಂಟಬಿಲಿಟಿ ಮೀನ್ಸ್ ಹೌ ವೆಲ್ ದೇ ಆರ್ ಏಬಲ್ ಟು ಪರ್ಫಾರ್ಮ್ ದೇರ್ ಡ್ಯೂಟಿ. ಅವರ ಡ್ಯೂಟಿನ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಹೇಗೆ ಡಿಸಿಷನ್ಸ್ನ ಅವರು ತಗೊಳ್ತಾರೆ. ಸೊ ಇದೆಲ್ಲ ಅಕೌಂಟಬಿಲಿಟಿ ಪಾಯಿಂಟಲ್ಲಿ ಬರುವಂಥದ್ದು. ಇದರ ಬೇಸ್ ಮೇಲೆ ಈ ಕ್ರೈಟೀರಿಯಾನ ಕನ್ಸಿಡರ್ ಮಾಡ್ತಾರೆ ರೇಟಿಂಗ್ ಕೊಡುವಾಗ. ಹಾಗೆ ಎಕ್ಸಿಕ್ಯೂಟಿವ್ ಆ್ಯಂಡ್ ಡೈರೆಕ್ಟರ್ ಕಾಂಪನ್ಸೇಷನ್. ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಆಸ್ ಪರ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 2013 the appointment of independent director is mandatory. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ನ ನೇಮಕ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 2013 ಅದು ಕಂಪಲ್ಷನ್ ಮಾಡಿದೆ. ಹಾಗಾಗಿ ಹೌ ಮೆನಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆರ್ ದೇರ್ ಇನ್ ದ ಬೋರ್ಡ್. ಅಂದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ದೇ ವಿಲ್ ಪಾರ್ಟಿಸಿಪೇಟ್ ಇನ್ ದ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ದ ಕಂಪನಿ. ಅವ್ರನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಯಾರು, ಲೈಕ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಹೇಗೆ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಅವರು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ನಾವು ಕಂಪನಿಲಿ ಕರಿಬೋದು. ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಎಷ್ಟು ಜನ ಇದ್ದಾರೆ, ಹೌ ಮೆನಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆರ್ ದೇರ್, ಹೌ ಮೆನಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಆರ್ ದೇರ್, ಆ್ಯಂಡ್ ಹೌ ಮಚ್ ರೆಮ್ಯುನರೇಷನ್ ಇಸ್ ಪೇಯ್ಡ್ ಟು ಈಚ್ ಡೈರೆಕ್ಟರ್. ಅಂದರೆ ಡೈರೆಕ್ಟರ್ಗೆ ಎಷ್ಟು ರೆಮ್ಯುನರೇಷನ್ ಕೊಡ್ತಾ ಇದ್ದಾರೆ, ಇದರ ಬೇಸ್ ಮೇಲೆ ರೇಟಿಂಗ್ನ ಕೊಡ್ತಾರೆ. ಹಾಗೆ ಆಡಿಟ್ ಅಂತ ಹೇಳಿದ್ರೆ ಹಿಯರ್ ಮೀನ್ಸ್ ಇಟ್ ಇಸ್ ಆಡಿಟ್ ಕಮಿಟಿ. ಹೂ ಅಪಾಯಿಂಟ್ಸ್ ದ ಆಡಿಟ್ ಕಮಿಟಿ. ಆಡಿಟ್ ಕಮಿಟಿನ ನೇಮಕ ಮಾಡೋದು ಯಾರು, ಅವರಿಗೆ ಫುಲ್ ಫ್ರೀಡಮ್ ಇದೆಯಾ, ಅವರ ಡ್ಯೂಟಿ ಏನು, ಅವರ ರೈಟ್ಸ್ ಏನು. ಸೊ ಈ ಕ್ರೈಟೀರಿಯಾ ಬೇಸ್ ಮೇಲೆ ರೇಟಿಂಗ್ನ ಕೊಡ್ತಾರೆ. ಶೇರ್ ಹೋಲ್ಡರ್ ರೈಟ್ ಆ್ಯಂಡ್ ಟೇಕ್ ಓವರ್ ಪ್ರಾಕ್ಟೀಸ್. ಶೇರ್ ಹೋಲ್ಡರ್ ರೈಟ್ ಅಂತ ಹೇಳಿದ್ರೆ ಒನ್ ಶೇರ್ ಒನ್ ವೋಟ್ ಅಂತ ಕರೀತಾರೆ. ಒಂದು ಶೇರಿಗೆ ಒಂದು ವೋಟು ಸಿಗುತ್ತೆ. ಎ ಪರ್ಸನ್ ಹೂ ಹ್ಯಾಸ್ ಒನ್ ಶೇರ್ ಹಿ ವಿಲ್ ಗೆಟ್ ಒನ್ ವೋಟ್. ಅಂದರೆ ಒಂದು ಶೇರ್ ಯಾರ ಹತ್ರ ಇದೆ ಅವನಿಗೆ ಒಂದು ವೋಟ್ ಇರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆಫ್ ಶೇರ್ ಹೋಲ್ಡರ್. ಸೊ ಅವರ ರೈಟ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ ಅವರಿಗೆ ಆ ರೈಟ್ ಇದೆಯಾ, ವೋಟಿಂಗ್ ರೈಟ್ಸ್. ಎಸ್, ವೋಟಿಂಗ್ ರೈಟ್ಸ್ ಇಟ್ ಇಸ್ ದ ರೈಟ್ ಆಫ್ ದ ಶೇರ್ ಹೋಲ್ಡರ್, ಬಟ್ ಹೌ ದೇ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇಟ್, ಅದರ ಬೇಸ್ ಮೇಲೆ ರೇಟಿಂಗ್ನ ಕೊಡ್ತಾರೆ. ಹಾಗೆ ಟೇಕ್ ಓವರ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅಂದರೆ ವೆನ್ ದ ಕಂಪನಿ ಈಸ್ ಇನ್ ಲಾಸ್, ಅಂದರೆ ಲಾಸಲ್ಲಿದೆ, ಕಂಪನಿ ಕ್ಲೋಸ್ ಮಾಡಬೇಕು ಅಂತ ಇದ್ದಾರೆ ಮ್ಯಾನೇಜ್ಮೆಂಟ್, ಅವಾಗ ದ ಶೇರ್ ಹೋಲ್ಡರ್ಸ್ ಕ್ಯಾನ್ ಟೇಕ್ ಓವರ್ ದ ಕಂಪನಿನ ಶೇರ್ ಹೋಲ್ಡರ್ಸ್ ಟೇಕ್ ಓವರ್ ಮಾಡಬಹುದು. ಸೊ ಹೌ ಇಸ್ ದ ಟೇಕ್ ಓವರ್ ಪ್ರಾಕ್ಟೀಸ್. ಸೊ ಇದ್ರ ಮೇಲೂ ರೇಟಿಂಗ್ನ ಕೊಡೋದು. ದೀಸ್ ಆರ್ ದ ಕ್ರೈಟೀರಿಯಾಸ್ ಆರ್ ಕ್ಯಾಟಗರೀಸ್ ಆನ್ ವಿಚ್ the rating is based.